ಅಷ್ಟೇ. ಅದೇನಪ್ಪ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅದಿದ್ದರೆ ಇವತ್ತು ಜನ ಅವ್ರನ್ನ ಆಯ್ಕೆನೂ ಮಾಡ್ತಾರಾಗಿಲ್ಲ. ಈಗ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದಾರೆ, ಜನರಿಗೆ ಭೇಟಿ ಆಗ್ತಿದ್ದಾರೆ, OBC ಜನರಿಗೆ, SC ST ಎಲ್ಲರಿಗೆ ಭೇಟಿ ಆಗ್ತಾ ಇದ್ದಾರೆ. ನಾವು ನಿಮ್ಮವ್ರಿ ಸಂವಿಧಾನ ಒಪ್ಪಿದ್ರಿ, ಒಂದು ಕಾಲ ಸಂವಿಧಾನ ವಿರೋಧ ಮಾಡಿದವ್ರು ಇನ್ನು ಅದನ್ನು ಎಷ್ಟು ವರ್ಷ ಇರೋದು ನಾವು ಇವತ್ತು ಸಂವಿಧಾನ ಒಪ್ಪಿದ್ರಿ ಅಂತ ಹೇಳ್ತಾರೆ. ಬದ್ಧ ಮಾಡೋ ಪ್ರಯತ್ನ ಮಾಡೋರು ಆ ಮಾಡ್ತಾರೆ. ಇವತ್ತು ಜನರು ಜಾಗೃತಿ ಬರ್ತದೆ ಅವ್ರಿಗೂ. ಅದನ್ನು ನಾವು ವಿಚಾರ ಮಾಡ್ತಾ ಹೋದರೆ ಇಲ್ಲ ಸಂವಿಧಾನ ವಿರೋಧ ಮಾಡಿದರು, ತಿರಂಗ ಜೆಂಡಾ ಒಪ್ಪಿರಲಿಲ್ಲ ಅವರು, ಭಗವಾ ಜೆಂಡಾ ಹಾರಿಸಿದ್ರು. ಇವತ್ತು ಅವ್ರಲ್ಲಿದ್ದಾರೆ ಭಗವಾ ಜೆಂಡಾ ಹಾರಿಸ್ಬೇಕು ನಾವು ಇದ್ರ ಮೇಲೆ ಏನು ನಮ್ಮ ಪಾರ್ಲಿಮೆಂಟ್ನಲ್ಲಿ ಹಾರಿಸ್ಬೇಕು ಇವತ್ತಿಗೂ ಅವರಲ್ಲದ. ಆದರೆ ಅದು ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಯಾಕೆ ಬಟ್ಟೆಂಗೆ ತೊಗೊಟ್ಟಂಗೆ ಹೇಳಿದರು ಮಾಡಿದ್ರು, ಒಂದು ಮಾಡಿ ಹೊಡೆದುಕೊಂಡ್ರು. ಆ ಸಮಯದಲ್ಲೇ ಎಲ್ಲರೂ ನಾವು ಒಂದು ಹಿಂದೆಲ್ಲ ಒಂದು ಅಂತ ಹೇಳಿದರು. ಅಷ್ಟಾದರೂ ಇವತ್ತು ನಮ್ಮ ಜೊತೆಗೆ ಹೊಂದಾಣಿಕೆ ಆಗ್ತಾಯಿದ್ದಾರೆ. ಅಧಿಕಾರ ನಿಮಗೆ ಸಿಕ್ಕಿರಲಿಕ್ಕಿಲ್ಲ ಕಾಂಗ್ರೆಸ್ ಸಿಕ್ಕಿಲ್ಲ ಅಂದರೆ ಪರಮ ವಿರೋಧ ಮಾಡೋದಲ್ಲ. ಅದರ ಬದಲಾಗಿ ದೇಶಕ್ಕೆ ಈಗ ಬೇಕಾಗಿದ್ದೇನು, ನೀಡಿ ಏನು ಆ ಕಾರಣ ಲಕ್ಷ್ಯ ಹರಿಸ್ಬೇಕಾಗಿದೆ. ಮೊದಲು ಬೇಕಾಗಿದ್ದು ಪ್ರತಿಯೊಬ್ಬ ಯುವಕನಿಗೆ ಉದ್ಯೋಗ ಬೇಕಾಗಿದೆ. ಉದ್ಯೋಗ ಸೃಷ್ಟಿ ಯಾವ ಕ್ಷೇತ್ರದಲ್ಲಿ ಅದ ಅದನ್ನು ಹುಡುಕಬೇಕಾಗಿದೆ. ಇವತ್ತು ಕಾಂಗ್ರೆಸ್ಸಿಗರು ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗಬೇಕಾಗಿದೆ. ಆ ದಿಶೆಯಲ್ಲಿ ವಿಚಾರ ಮಾಡಬೇಕಾಗಿದೆ ಈ ಕಾಂಗ್ರೆಸ್ಸಿಗರು. ಎಲ್ಲರಿ ಕರ್ನಾಟಕದಲ್ಲಿ ಬೆಂಬಲ ಬೆಲೆ ಕಾನೂನಾಗಿ ಮಾಡ್ತಾಯಿಲ್ಲ ಇವರು ಸಿದ್ದರಾಮಯ್ಯನವರು. ಇವತ್ತು ಕೇಳುವಂಥ ಪ್ರಶ್ನೆ BJPಗೆ ಟೀಕಾ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ನೀವು ಹೆಂಗೆ ಹೇಳಿದ್ರಿ ಹಿಂಗೆ ಹೇಳಿದ್ರಿ, MS ಸ್ವಾಮಿನಾಥನ್ ನಾವು ತೊಗೊಂಬರ್ತಿರೋದು ನಮ್ಮ ಮೋದಿ ಅವರು ಹೇಳಿದ್ರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಅಂತ ಹೇಳ್ತೀರಿ. ಅವಾಗ ನಿಮ್ಮಲ್ಲಿ ತೊಗೊಂಬರಲ್ಲ ಅದು ಕರ್ನಾಟಕ ರಾಜ್ಯದ ಮಟ್ಟಿಗೆ ಅದು ಕನ್ಕರೆಂಟ್ ಲಿಸ್ಟಲ್ಲದ ತರಲಿಕ್ಕೆ ಸಾಧ್ಯ ಇದೆ. ಅದು ನೀವು ಯಾಕೆ ಮಾಡ್ತಾಯಿಲ್ಲ? ಅಟ್ಲೀಸ್ಟ್ ಅವ್ರು ಕೇಂದ್ರ ಹೋಪ್ಲಿ ಬಿಡಿ, ನೀವು ಕಾನೂನು ಮಾಡಲಿಲ್ಲ ಸಪೋರ್ಟಿಂಗ್ ಪ್ರೈಸಾ